Shane. ಸೊ ಹಾಯ್ ಎಲ್ಲ ನನ್ನ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಸ್ ಎಂಟರ್ಟೈನರ್ಸ್ ಕನ್ನಡ. ನೆನ್ನೆನೇ ಆ್ಯಕ್ಚುಲಿ ಫುಲ್ ಟ್ರೈನ್ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬ್ಯಾಂಗ್ಳೂರ್ ಟು ಡೆಲ್ಲಿ. ಆ್ಯಕ್ಚುಲಿ ಟ್ರೈನ್ ಮಿಸ್ ಮಾಡ್ಕೊಂಡ್ರಿಂದ ಬೇರೆ ಟ್ರೈನ್ ತೊಗೊಂಡು ಅದು ಆ್ಯಕ್ಚುಲಿ ತುಂಬ ಡಿಲೇ ಆಗೋಯ್ತು. ಆಲ್ಮೋಸ್ಟ್ 2.5 ಡೇಸ್ ಆದಮೇಲೆ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ವೀರಾಂಗಣ ಲಕ್ಷ್ಮೀಬಾಯಿ ಝಾನ್ಸಿ ಅಂತ ಇದು ಸ್ಟಾಪು. ಇಲ್ಲಿಂದ ಆ್ಯಕ್ಚುಲಿ ಲಕ್ನೋಗೆ ತಗೊಂಡು ಲಕ್ನೋವಿಂದ ಅಯೋಧ್ಯೆಗೆ ಫಸ್ಟ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಅಯೋಧ್ಯೆಗೆ ಹೋಗಾದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ತಿರ್ಗಾ ಪ್ರಯಾಗ್ರಾಜಿಗೆ ಬರಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಹಾಗೆ. ಫಸ್ಟ್ ಇವಾಗ ಒಂದು ಟ್ರೈನಿಗೆ ವೆಯ್ಟಿಂಗ್ ಇದ್ದೀವಿ. ಏನು ಓಡಿಸ್ತಾವ್ರ ಗುರು ಯಪ್ಪ. ಪ್ಲ್ಯಾಟ್ಫಾರ್ಮ್ ನಂಬರ್ 5 ಅಂತಾರೆ, ಆಮೇಲೆ ನೋಡಿದ್ರೆ ಇಲ್ಲ 1 ಅಂತಾರೆ. ಬರೀ ಈ ಕಡೆ ಏನು ಬಂದಾಗಿಂದ ಓಡ್ತಾ ಇರೋದೇ. ಅದು ಟ್ರೈನ್ ಮಿಸ್ಸು ಇಲ್ಲ ಅಂತ ಹೇಳಿದ್ರೆ ಓಡ್ತಾ ಇರೋದು ಆ ಪ್ಲ್ಯಾಟ್ಫಾರ್ಮಿಂದ ಈ ಪ್ಲ್ಯಾಟ್ಫಾರ್ಮ್ಗೆ. ಇವಾಗ ಇಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ, 5 ನಿಮಿಷಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಮೂವ್ ಆಗಿದ ತಕ್ಷಣ ನೆಕ್ಸ್ಟ್ ಬರುತ್ತೆ, ಅಲ್ಲಿಂದ ಲಕ್ನೋಗೆ ಹೋಗ್ಬೇಕು. ಫೈನಲಿ ಬಂತಪ್ಪ ಟ್ರೈನ್, ಕೊನೆಗೂ ಕಾಯ್ದೆ ಇವಾಗ ಬರ್ತಾ ಇದೆ. ಇದರಲ್ಲೇ ನಾವು ಲಕ್ನೋಗೆ ಹೋಗೋದು. ಸೊ ಫೈನಲಿ ಇವಾಗ ಲಕ್ನೋಗೆ ಬಂದಿದ್ದೀವಿ. ಇಲ್ಲಿಂದ ಇವಾಗ ಅಯೋಧ್ಯೆಗೆ ಟ್ರೈನ್ ಹುಡುಕ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಅಯೋಧ್ಯೆಗೆ ಟ್ರೈನ್ ಕ್ಯಾಚ್ ಮಾಡಿ ನೋಡಬೇಕು. ಆದರೆ ಇವತ್ತೇ ದರ್ಶನ, ಇಲ್ಲಾಂದರೆ ಹಾಲ್ಟ್ ಆಗೋದ. ನೋಡೋಣ ಹೆಂಗಾಗುತ್ತೆ ಹಂಗೆ. ಇವಾಗ ಆಯಿತು, ಟ್ರೈನ್ ಟಿಕೆಟ್ ತೊಗೊಂಡ್ವಿ. 5:10 ಇಲ್ಲಿಂದ ಅಯೋಧ್ಯೆಗೆ. 1 ಅವರ್ ಟೈಮ್ ಇದೆ. ಅದಕ್ಕೆ ಸ್ಟೇಷನಲ್ಲಿ ಬೇಡ, ಹೊರಗಡೆ ಎಲ್ಲರೂ ಊಟ ತಿನ್ಕೊಂಡು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇವತ್ತು, ಬರೀ ಸ್ನ್ಯಾಕ್ಸಲ್ಲೇ ಮೇಂಟೈನ್ ಮಾಡ್ತಿದ್ದೀವಿ. ಅದಕ್ಕೆ ಸ್ಟೇಷನ್ ಆಚೆ ಬಂದಿದ್ದು ನೋಡಿ, ಲಕ್ನೋ ರೈಲ್ವೆ ಸ್ಟೇಷನ್ ಹೊರಗಡೆ. ಆದರೂ ಒಂದು ಒಳ್ಳೆ ರೆಸ್ಟೋರೆಂಟ್ ನೋಡ್ತಾ ಇದ್ದೀವಿ. ಇದು ಮೋಸ್ಟ್ಲಿ ಆಂಜನೇಯ ದೇವಸ್ಥಾನ ಅನಿಸುತ್ತೆ, ಲಕ್ನೋಲ್ಲಿರೋದು. ಇದು ಮೆಟ್ರೋ ಸ್ಟೇಷನ್. ನೋಡಿ ನಮ್ಮದು ಮೆಜೆಸ್ಟಿಕ್ ಫುಡ್ ಇದಿದೆಯಲ್ಲ ಏನಪ್ಪ ಅದು, ಸ್ಟ್ರೀಟು ರೋಡ್ ಸೈಡಲ್ಲಿ ಮಾರ್ತಾರೆ ಬಟ್ಟೆಗಳು. ಆ ಥರ ಇಲ್ಲಿ ಲಕ್ನೋ ಮೇನ್ ರೋಡು. ಇಲ್ಲಿ ಜಾಸ್ತಿ ನೋಡಿ ಆಟೋ ರಿಕ್ಷಾಗಳು ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ಲು. ಅದು ಬಿಟ್ಟರೆ ಈ ಥರ ಸಿಗುತ್ತೆ. ಇಲ್ಲಿ ಆಟೋಗಳು ನಿಲ್ಸಂಗಿಲ್ಲಪ್ಪ. ಪೊಲೀಸರು ಆಟೋಗಳಿಗೆ ಪೈಡ್ ಅಂತ ಹೊಡೆದೊಡ್ದು ಮುಂದೆ ಕಳಿಸ್ತಾರೆ. ಎಲ್ಲ ನೋಡಿದ್ರೆ ನಮ್ಮೂರೇ ನಮ್ಗೆ ಎಷ್ಟೋ ಚಂದ ಅನ್ಸ್ಬಿಡುತ್ತೆ. ಎಲ್ಲ ಬಂದು ಫುಲ್ ಗಲ್ಲಿ ಬರೀ ನಾನ್ ವೆಜ್ ಊಟ. ಇಲ್ಲಿ ನೋಡಿ ಇದು ಕಟ್ಟಿಂಗು, ರೋಡಲ್ಲೇ ಕಟ್ಟಿಂಗ್ ಮಾಡ್ತವ್ರೆ. ಈ ಥರ ರೋಡ್ ಇರಲಿಲ್ಲ, ಎಲ್ಲ ಅಂಗಡಿಲಿ ಕಟ್ಟಿಂಗ್ ಮಾಡ್ತದೆ. ನೋಡಿದ್ರೆ ಇವ್ರು ಇಲ್ಲೇ ರೋಡಲ್ಲೇ ಕಟ್ಟಿಂಗ್ ಮಾಡಿಸ್ತವ್ರೆ. ಫೈನಲಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲೇ ಇಲ್ಲಿ ಪ್ಲ್ಯಾನ್ ಹಾಕ್ತವ್ರೆ, ಏನು ಆರ್ಡ್ರ್ ಮಾಡೋದು ಅಂದ್ಬಿಟ್ಟು ಸ್ಕೆಚ್ ಹಾಕ್ತವ್ರೆ. 170 ರೂಪೀಸ್ ಅಂದ್ಬಿಟ್ಟು ಒಂದು ವೆಜ್ ಥಾಲಿ ಆರ್ಡ್ರ್ ಮಾಡಿದ್ದೀವಿ. 2 ಥರ ಪಲ್ಯ ಮತ್ತು ಇನ್ನೊಂದು ಏನೋ ಮೊಸರದೇನೋ ಮಾಡಿದ್ದಾರೆ, ಮತ್ತು ರೋಟಿ, ಇನ್ನು ಜೀರಾ ರೈಸ್ ಒಂದು ಬರಬೇಕು, ಆಮೇಲೆ ಸ್ವೀಟ್ ಒಂದು. ಹೆಂಗಿದೆಯಪ್ಪ ಟೇಸ್ಟು? ಲಕ್ನೋ ಟೇಸ್ಟ್. ಇವಾಗ ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅನ್ನೋರನ್ನ ಪರಿಚಯ ಮಾಡಿಸೋ ಸಮಯ. ನೋಡಿ ಇವನು ಆ್ಯಸ್ ಯೂಶುವಲ್ ಗೊತ್ತಿದೆ. ಹಲೋ ಬ್ರೋ, ಇವನು ಚಂದು ಅಂತ. ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋ ನೋಡಿರ್ತೀರ. ಇವನು ರಕ್ಷಿತ್ ಅಂತ ನನ್ನ ತಮ್ಮ. ಇವನು ಮಿಸ್ಟರ್ ಜ್ಞಾನೇಶ್ ಅಂತ. ಒಳ್ಳೆ ಫುಡ್ ಆಯಿತು. ಇವಾಗ ಕ್ಯಾಚ್ ಮಾಡಬೇಕು, ಓಡ್ತಾ ಇರೋದೇ ವಿಡಿಯೋ ಮಾಡ್ಕೊಂಡು. ಎಲ್ಲೋ ಆದರೂ ನಮ್ಮ ಬಾಸ್ ದರ್ಶನ ಕೊಡೋದಂತೂ ಬಿಡಲ್ಲ. ಯಾವುದೋ ಒಂದು ರೂಪದಲ್ಲಾದ್ರೂ ಬಂದು ಈ ಥರ ದರ್ಶನ ಕೊಡ್ತಾ ಇರ್ತಾರೆ. ಇನ್ನೊಂದು ಎಲ್ಲೋ ಇತ್ತಲ್ಲ, ಎಲ್ಲೋ ಇದ್ರು ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಕೊಡ್ಬೋದು.
ಕೋಪ ಮಾಡ್ಕೊತು ಏನು ಈ ನಮ್ಮ ಮಗ ನನ್ನ ವೀಡಿಯೋ ಮಾಡೋದು ಹೋಗು ಬಿಡಿದೆ ಅದು ತೋರ್ತಾ ಇತ್ತು ಹಾಂ ಇದೇ ನಾವು ಹೋಟ್ಲು ತಿಂದಿದ್ದು ಚೆನ್ನಾಗಿತ್ತು ಫುಡ್ಡು ನೀವೇನಾದ್ರು ಲಕ್ನೋ ಬಂದರೆ ಟ್ರೈ ಮಾಡಿ ಇದಕ್ಕೆ ಇಲ್ಲೆಲ್ಲರೂ ಬಾಳೆಹಣ್ಣು ಆಯ್ತು. ಟ್ರೈನ್ 1 ಅವರ್ ಡಿಲೇ ಆಗಿದೆ ಲಕ್ನೋವಿಂದ ಅಯೋಧ್ಯೆಗೆ ಹೋಗೋದು ವೆಯ್ಟ್ ಮಾಡ್ತಿದ್ದೀವಿ. ನನ್ನ ಪ್ರಕಾರ ಫುಲ್ ಕ್ರೌಡ್ ಇದೆ ಅಂತ ಹೇಳ್ತಿದ್ದಾರೆ. 12ನೇ ತಾರೀಕು ಪೌರ್ಣಮಿ ಇರೋದ್ರಿಂದ ಫುಲ್ ಕ್ರೌಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ರೈಲ್ವೆ ಸ್ಟೇಷನಲ್ಲೇ ಎಲ್ಲರೂ ಕೂತಿದ್ದೀವಿ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ನೋಡೋಣ ಇನ್ನು ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ತ್ರಿವೇಣಿ ಸಂಗಮ್ಗೆ ಹೋಗ್ತಾ ಇರೋ ಟ್ರೈನ್ ಇದು ಡೈರೆಕ್ಟ್ ತ್ರಿವೇಣಿ ಎಕ್ಸ್ಪ್ರೆಸ್ ಅಂತ. ಯಾವ ರೇಂಜಿಗೆ ರಶ್ ಇದ್ದಾರೆ ಅಂತಂದರೆ ಚೈನೇ ಎಳ್ದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು ಸ್ಟಾಪ್ ಮಾಡಿಬಿಟ್ರು ಹೋಯ್ತಾ ಇರೋ ಟ್ರೈನ್ಗೆ. ಅಪ್ಪ ಎ ಸಿ ಕೋಚ್ನು ಬಿಡ್ತಾ ಇಲ್ಲ, ಎ ಸಿಗೆ ಎತ್ಕೊಂಡು ಹೋಯ್ತಾರೆ ಜನರಲ್ ಹೋಗೋರೆಲ್ಲ. ಫೈನಲಿ ಟ್ರೈನ್ ಇವಾಗ ಬರ್ತಾ ಇದೆ ಲಕ್ನೋ ಟು ಅಯೋಧ್ಯೆ. ಎಷ್ಟು ಗಂಟೆಗೆ ಇದೆ? 5:10 5:10 ಇದ್ದ ಟ್ರೈನ್ 6:15. ಕಾರಣಾಂತರದಿಂದ ಡಿಲೇ ಆಗಿದೆ. ಕಾರಣಾಂತರದಿಂದ ಅಲ್ಲ, ಜನಗಳು ಜಾಸ್ತಿ ಇರೋದ್ರಿಂದ. ಹಿಂದೆ ತ್ರಿವೇಣಿ ಸಂಗಮ್ ಹೋಗಿ ಟ್ರೈನ್ ಲೇಟ್ ಆಗಿದೆ ಅಂತ ಬೇರೆ ಪ್ಲಾಟ್ಫಾರ್ಮೇ ಚೇಂಜ್. ಅಣ್ಣ ಬಂದ ಎಂಟ್ರಿ ಆಗ್ತಾ ಇದೀವಿ ಕ್ರೌಡ್. मैं बाहर ही रहता हूँ। ಫೈನಲಿ ರಾಮ ಜನ್ಮಭೂಮಿಗೆ ಕಾಲಿಡ್ತಾ ಇದ್ದೀವಿ. ಅಯೋಧ್ಯದ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಇವಾಗ ಇಳ್ಕೋಬೇಕು. ಎಷ್ಟು ಜನ ಅವ್ರು ನೋಡು. ಅಪ್ಪ ಸಿಕ್ಕಾಪಟ್ಟೆ ಜನ ಗುರು, ಫುಲ್ ಲಾಟಿ ಚಾರ್ಜ್. ನೋಡಿ ಬಂದಿದ್ದೀವಿ, ಇದು ಯಾವುದಪ್ಪ ಅಯೋಧ್ಯೆ ರೈಲ್ವೆ ಸ್ಟೇಷನಿಂದ ಆಚೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ. ಅಪ್ಪ ಇಲ್ಲೇ ಎಷ್ಟು ಜನ ಇದ್ದಾರೆ, ಇನ್ನು ದೇವಸ್ಥಾನದ ಹತ್ರ ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ನಡ್ಕೊಂಡು. ಬಟ್ ಇಲ್ಲಿ ಕೆಲವ್ರು ಹೇಳ್ತಾರೆ ಪೊಲೀಸವ್ರನ್ನ ಕೇಳಬೇಡಿ, ಪೊಲೀಸರು ಹೇಳಿದ್ರೆ ಬಳಸ್ಕೊಂಡು ಕಳಿಸ್ತಾರೆ ನಿಮಗೆ. ಇಲ್ಲಿ ಗೇಟ್ ನಂಬರ್ 1 ಹತ್ರ ಬಂದ್ಬಿಟ್ಟು ಒಂದು ಶಾರ್ಟ್ ಕಟ್ ರೂಟ್ ಇದೆ, ಡೈರೆಕ್ಟ್ 400 ಮೀಟರ್ಸ್ ಇರುತ್ತೆ ಅಲ್ಲಿಂದ ನಿಮಗೆ. ಅಲ್ಲಿಂದ ಬೈಕು ಕೇಳಬೇಕಲ್ಲ, ಯಾಕೋ ಟ್ರೈನ್ ಕೇಳಬೇಕು, ವಾರಣಾಸಿ ಟ್ರೈನು 1 ಗಂಟೆಗೆ ಆಯ್ತಾ? 1 ಗಂಟೆಗೆ ಯಾವನ ಗೊತ್ತು, ಓದಕ್ಕೆ ಬರ್ಬೇಕು. ಇಲ್ಲಿಂದ 400 ಮೀಟರ್ ಅಂತ ಹೇಳ್ತಾ ಇದ್ದಾರೆ. ರೂಮ್ ಕೇಳ್ತಾ ಇದ್ದೀವಿ, ಇಲ್ಲಿ ಎಷ್ಟಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ ಸಿಕ್ದಪ್ಪ, ಹೋಟೆಲ್ ಇದೆಯಂತೆ ಅವ್ರದ್ದು, ಎಲ್ಲೋ ರಾಯ್ಗಂಜ್ ಚೌಕಿ ಅಂತ ಅಂದ. ಪೊಲೀಸ್ ಚೌಕಿ ಹತ್ರ ಬನ್ನಿ, ಅಲ್ಲಿ ನಮ್ಮ ರೂಮ್ ಇದೆ. 4 ಜನಕ್ಕೆ 2,000 ರೂಪಾಯಿ ಕೊಡಿ. 2,500 ಅಂತ ಹೇಳಿದ್ರೆ ನಾವು ಬಾರ್ಗೇನ್ ಮಾಡಿ 2,000 ಅಂತ ಅಂದ್ವಿ. ಯಾಕಂದರೆ ಅವರು ಬೆಂಗಳೂರಿಗೆ ಸ್ವಲ್ಪ ಏನೋ ಇಷ್ಟ ಅಂತೆ. ನಾವು ಬಂದಿದ್ದೀವಿ ಬೆಂಗಳೂರು ಸುತ್ತಾಡೋಕ್ಕೆ, ಇವಾಗ ನೀವು ಬಂದಿದ್ದೀರಾ, ಅದಕ್ಕೋಸ್ಕರ ಏನೋ ಬಿಸ್ನೆಸ್ ಸ್ಟ್ರಾಟಜಿ ಅವೆಲ್ಲ ಹೇಳ್ದ. ಇವಾಗ ಒಟ್ಟಿನಲ್ಲಿ ಅದೇ ಹೋಗ್ತಾ ಇದ್ದೀವಿ. ಇವಾಗ ಹೆಂಗೆ ಯಾರು 10 ಗಂಟೆ 10:30 ಆಗ್ಬಿಟ್ಟಿದೆ. ದೇವಸ್ಥಾನ ಕ್ಲೋಸ್ ಅಂತ. ಇಲ್ಲಿ ಕೆಲವರು ಹೇಳ್ತಾರೆ 24 hours ಓಪನ್ ಅಂತ ಅಯೋಧ್ಯೆ, ಬಟ್ ಇಲ್ವಂತೆ. ಇವರು 2-3 ಸಲ ರ್ಯಾಂಡಮ್ ಪಬ್ಲಿಕ್ನೂ ಕೇಳಿದ್ರು, ಬಟ್ ಓಪನ್ ಇಲ್ಲ ದೇವಸ್ಥಾನ ಅಂತ. ಬೆಳಗ್ಗೆ 6 ಗಂಟೆಗೆ ಓಪನ್ ಅಂತೆ. ಅದೇ ನಾವು ಕ್ಯೂಗೆ ಬೇಕಂದರೆ ಒಂದು 4-5 ಗಂಟೆಗೆ ರೆಡಿ ಆಗಿಬಿಟ್ಟು ಕ್ಯೂಗೆ ಹೋಗಿ ನಿಂತ್ಕೋಬೇಕು. ನೋಡೋಣ ಇವಾಗ ಫಸ್ಟ್ ಅದೇ ಇಲ್ಲಿಂದ ಹೋಟೆಲ್ ಹತ್ರ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ, ಅಲ್ಲೇ 3 ದಿವಸದಿಂದ ಟ್ರಾವೆಲ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಹೋಗಿ ಟ್ರಾವೆಲ್ ಮಾಡಿ ನೋಡೋಣ
ಇವಾಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದ್ಮೇಲೆ ನೋಡೋಣ. ಅಲ್ಲಿಂದ ನದಿಗೆ ಹೋಗೋದು ಪ್ಲ್ಯಾನ್ ಇವಾಗ ಅಲೋ ಮಾಡಿದ್ರೆ ಇಲ್ಲೇ ಸರಾಯು ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬರೋದು. ಇನ್ ಕೇಸ್ ಆಗಿಲ್ಲ ಅಂದರೆ ಬೆಳಗ್ಗೆ ಹೋಗಿ ನೋಡೋಣ. ಫಸ್ಟು ರೂಮ್ ಹತ್ರ ಹೋಗೋಣ, ಆಮೇಲಿಂದ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿ. ಬನ್ನಿ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್. ಇದು ಯಾವ ಗುರು ಇಂಥವಾದ್ರೆ ಓಕೆ, ಅವ್ನು ನೋಡಿದಾರೆ ಡೈಲಾಗ್ಗಳು ಪಬ್ಲಿಕ್ಕಿಗೆ ಗುರು. ಚಿಕ್ಕದು ಶವರ್ ಕೊಟ್ಟಿದ್ದಾರೆ ಅಂದರೆ ಡೋರ್ ಮ್ಯಾಟ್ ಇಲ್ಲ ಸದ್ಯಕ್ಕೆ, ಇನ್ನು ಇವಾಗ ರಿನೋವೇಟ್ ಮಾಡಿದ್ದಾರೆ ಫುಲ್ಲು. ಇಷ್ಟಕ್ಕೆ 2,000 ರೂಪಾಯಿ ತಗೊಂಡವ್ರೆ. ದುನಿಯಾ ತುಂಬ ಕಾಸ್ಟ್ಲಿ. ಹಾಯ್, ನಮ್ಮ ಹೆಸರು ಮ್ಯಾನೇಶ್ ಅಂದ್ಬಿಟ್ಟು. ಸಾಕು ಗುರು, ಎಷ್ಟೆಲ್ಲ ಪರಿಚಯ ಮಾಡಿಸ್ತಾ ಇದೆಯಾ. ಇವರು ಚಂದು ಅಂತ. ಅಯ್ಯೋ, ವಿಡಿಯೋ ಮಾಡ್ತಿರೋರು ವಿಕ್ರಮಾದಿತ್ಯ. ಸೊ ಇವಾಗ ಸರಾಯು ನದಿ ಹತ್ರ ಹೋಗ್ತಾ ಇದ್ದೀವಿ ಸ್ನಾನ ಮಾಡೋಣ ಅಂತ. ಯಾಕಂದರೆ ಇವಾಗ ಸ್ನಾನ ಮಾಡಿ ತಿರ್ಗಿ ಬೆಳಗ್ಗೆ ಬೇಗನೆ ದರ್ಶನಕ್ಕೆ ನಿಂತ್ಕೋಬೇಕಾಗುತ್ತೆ. ಅದಕ್ಕೆ ಇವಾಗ ಸ್ನಾನ ಮಾಡ್ಕೊಂಬಂದು ಇವಾಗ ಆಲ್ಮೋಸ್ಟ್ 12 o'clock ಆಗಿದೆ. ಇವಾಗ ಹೊಡ್ತಾ ಇದ್ದೀವಿ ಸರಾಯು ನದಿ ಹತ್ರ. ನೋಡೋಣ, ಬೈಕು ಏನೋ 100 ರೂಪಾಯಿ ತೊಗೊಳ್ತಾರಂತೆ ಒಬ್ರಿಗೆ ಅಲ್ಲಿ ಇನ್ನೂ ಡ್ರಾಪ್ ಮಾಡೋಕ್ಕೆ. ಇನ್ನೂ ಕೇಳಬೇಕು, ಹುಡುಕ್ತಾ ಇದ್ದೀವಿ. ಅಲ್ಲಿಬ್ರು ಹೋಗೋರೆ. ನೀನು ತಪ್ಪ ಬಂದ್ವಿ ಗುರು. ಸರಾಯು ನದಿ ಹತ್ರ ಫುಲ್ಲು ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇನೇ ನದಿ. ಅಲ್ಲಿ ಹೋಗ್ತಾ ಇದೀವಿ ಇವಾಗ ಸ್ನಾನ ಮಾಡೋಕ್ಕೆ. ಒಳ್ಳೆ ಇದು ಮಾಡಿದ್ದಾರೆ, ಸ್ಯಾಂಡ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಬೀಚ್ ರೇಂಜ್ಗೆ ಮಾಡಿಬಿಟ್ಟಿದ್ದಾರೆ ನೋಡಿ. ಅದು ಬ್ರಿಡ್ಜು ಫುಲ್ ಅದೆಲ್ಲ ಸರಾಯು ಘಾಟೆ. ಅದು ಆ ಕಡೆ ಇನ್ನೂ ತುಂಬ ಇದೆ. ಈ ಥರ ಮಧ್ಯರಾತ್ರಿ 1 ಗಂಟೆಯಲ್ಲಿ ಬಂದು ನಾವು ಸ್ನಾನ ಮಾಡ್ತೀವಿ ಅಂದ್ಕೊಂಡಿಲ್ಲ. ಒಬ್ಬೊಬ್ರಿಗೆ ಒಂದು ಗಾಡೀಲಿ ಇಬ್ಬರನ್ನ ಹಾಕೋತಾರೆ. 300 ರೂಪಾಯಿ ಕೇಳಿದ್ರು, 400 ರೂಪಾಯಿ ಕೇಳಿದ್ರು. ನಾವು 300 ರೂಪಾಯಿ ಬಾರ್ಗೇನ್ ಮಾಡಿದ್ದೀವಿ. 2 ಗಾಡಿಯಿಂದ 600 ರೂಪಾಯಿ 4 ಜನಕ್ಕೆ. ಇಲ್ಲಿ ಬಂದಿದ್ದೀವಿ. ಚಳಿ ಚಳಿ. ಓಹೋ, ಊಟಕ್ಕೆ ಬಂದಿದ್ದೀವಿ ಇವಾಗ. ಇಲ್ಲಿ ಇದು ಹತ್ರ ಫೇಮಸ್. ಕಣಕಣದಲ್ಲೂ ಕೇಸರಿ ಎಷ್ಟು ಫೇಮಸ್ಸೋ ಕಣಕಣದಲ್ಲೂ ಮೆಣಸಿನ್ಕಾಯಿ ಅಷ್ಟೇ ಫೇಮಸ್. ಯಾವ ಹೋಟ್ಲಿಗೋರು ಮೆಣಸಿನ್ಕಾಯಿ ಇಟ್ಟಿರ್ತಾರೆ. ಫೈನಲಿ ನದಿಯಿಂದ ಸ್ನಾನ ಮಾಡಿ ಬಂದಿದ್ದೀವಿ. ಬೆಳಗ್ಗೆ ಎದ್ದು ನೋಡೋಣ, ದರ್ಶನಕ್ಕೆ ಹೋಗಬೇಕು ಅಯೋಧ್ಯೆಗೆ. ನೆಕ್ಸ್ಟ್ ವ್ಯೂ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಓಕೆ.